ಅಪ್ಪಟ ಕನ್ನಡ ನಿರೂಪಕಿ ಅಪರ್ಣಾ ಅವರು ಕ್ಯಾನ್ಸರ್ ಮಹಾಮಾರಿ ಕಾಯಿಲೆಯಿಂದ ಈ ಲೋಕವನ್ನ ತ್ಯಜಿಸಿದ್ದಾರೆ. ಹಲವು ಸಮಯಗಳಿಂದ ಕ್ಯಾನ್ಸರ್ ಮಹಾಮಾರಿಯಿಂದ ಬಳಲುತ್ತಿದ್ದ ಅಪರ್ಣಾ ಅವರು ಬನಶಂಕರಿ ತಮ್ಮ ಮನೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. ಬೆಂಗಳೂರು ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಅಪರ್ಣಾ ಅವರು ಮಜಾ ಟಾಕೀಸ್ನಲ್ಲಿ ಕೂಡ ಅಭಿನಯಿಸಿದ್ದರು. ಅಪ್ಪಟ ಕನ್ನಡ ನಿರೂಪಕಿ ಅಪರ್ಣಾ ಅವರ ಅಗಲಿಕೆ ಕೋಟ್ಯಾಂತರ ಕೋಟಿ ಕನ್ನಡಿಗರ ಆಘಾತಕ್ಕೆ ಕಾರಣವಾಗಿದೆ. ತಮ್ಮ ಸರಳ ಕನ್ನಡ ನಿರೂಪಣೆಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ಅಪರ್ಣಾ ಅವರ ಕೊನೆಯ ಆಸೆ ಕೊನೆಗೂ ಈಡೇರಲಿಲ್ಲ. ಹಾಗಾದರೆ ಅಪರ್ಣಾ ಅವರ ಕೊನೆಯ ಆಸೆ ಏನಾಗಿತ್ತು ಮತ್ತು ಅಪರ್ಣಾ ಅವರ ಕೊನೆಯ ದಿನಗಳು ಹೇಗಿದ್ದವು ಅನ್ನೋದರ ಬಗ್ಗೆ ಅಪರ್ಣಾ ಅವರ ಗಂಡ ಹೇಳಿದ್ದೇನು ಅನ್ನೋದರ ಬಗ್ಗೆ ನಾವೀಗ ನಿಮಗೆ ತಿಳಿಸಿಕೊಡುತ್ತೀವಿ. ತುಂಬ ಖಾಸಗಿಯಾಗಿ ಬದುಕಿದವರು, ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನು ಬೀಳ್ಕೊಡ ಬಯಸ್ತೇನೆ. 2 ವರ್ಷದ ಹಿಂದೆ ಅಂದರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯಿತು. ಅದಾಗಲೇ 4ನೇ ಹಂತದಲ್ಲಿತ್ತು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದಾದ ಮೇಲೂ ಕೂಡ 1.5 ವರ್ಷ ಅಂತ ಇಟ್ಕೊಳ್ಳೋಣ, ಜನವರಿಯವರೆಗೆ ಹೋರಾಡಿದ್ಲು. ಫೆಬ್ರವರಿಯಿಂದ ಸ್ವಲ್ಪ ಸೋತ್ಲು. ಏಕೆಂದರೆ ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗೆ ನಾವೇ ಹೋರಾಡ್ಕೊಳ್ಳೋದಂತ ಎಂಥದ್ದು. ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ, ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಹೌದು, ಅಪರ್ಣಾ ಅವರು ಕನ್ನಡ ಭಾಷೆಯಲ್ಲಿ ನಿರೂಪಣೆಯನ್ನ ಮಾಡುವುದರ ಮೂಲಕ ಕೋಟ್ಯಾಂತರ ಕೋಟಿ ಕನ್ನಡಿಗರ ಮೆಚ್ಚುಗೆಗೆ ಕಾರಣರಾಗಿದ್ದರು. ನಿರೂಪಣೆ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ಅಪರ್ಣಾ ಅವರಿಗೆ ಒಂದು ನಿರೂಪಣೆ ಶಾಲೆಯನ್ನು ತೆರೆಯಬೇಕೆನ್ನುವ ಆಸೆ ಇದ್ದಿತ್ತು. ಇನ್ನು ನಿರೂಪಣೆ ಶಾಲೆ ತೆರೆಯುವ ಕುರಿತಂತೆ ಗಂಡನ ಬಳಿ ಸಾಕಷ್ಟು ಬಾರಿ ಚರ್ಚೆಯನ್ನು ಕೂಡ ಮಾಡಿದ್ದರಂತೆ ಅಪರ್ಣಾ ಅವರು. ಕ್ಯಾನ್ಸರ್ ಮಹಾಮಾರಿ ಆವರಿಸಿದ್ದರೂ ಕೂಡ ನಿರೂಪಣೆ ಶಾಲೆ ತೆರೆಯುವ ಬಗ್ಗೆ ಆಗಾಗ ಚರ್ಚೆಯನ್ನು ಮಾಡುತ್ತಿದ್ದರು ಅಪರ್ಣಾ. ನಿರೂಪಣೆ ಶಾಲೆಯನ್ನು ತೆರೆಯಬೇಕೆಂಬುದು ಅಪರ್ಣಾ ಅವರ ಬಹುದೊಡ್ಡ ಕನಸಾಗಿತ್ತು. ಆದರೆ ಆ ಕನಸು ನನಸಾಗಲೇ ಇಲ್ಲ. ಅಪರ್ಣಾ ಅವರು ಅಪ್ಪಟ ಕನ್ನಡ ಭಾಷೆಯಲ್ಲಿ ನಿರೂಪಣೆಯನ್ನ ಮಾಡುವುದರ ಕಾರಣ ಅಪರ್ಣಾ ಅವರನ್ನ ಸರ್ಕಾರಿ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಲು ಕರೆಯಲಾಗುತ್ತಿತ್ತು ಮತ್ತು ಬಹುತೇಕ ಸರ್ಕಾರಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವುದು ಅಪರ್ಣಾ ಅವರೇ ಆಗಿದ್ದರು. 1984ನೇ ಇಸವಿಯಲ್ಲಿ ತೆರೆಕಂಡ ಬಸವಣ್ಣನ ಹೂವು ಚಿತ್ರದಲ್ಲಿ ಕೂಡ ಅಪರ್ಣಾ ಅವರು ನಟನೆಯನ್ನ ಮಾಡಿದ್ದರು. ಇತ್ತೀಚೆಗೆ ಅಪರ್ಣಾ ಅವರು ಮಜಾ ಟಾಕೀಸ್ನಲ್ಲಿ ನಟನೆಯನ್ನ ಮಾಡುವುದರ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. ತನ್ನದೇ ಆದ ಸ್ವಂತ ನಿರೂಪಣೆ ಶಾಲೆಯನ್ನು ತೆರೆಯಬೇಕೆನ್ನುವುದು ಅಪರ್ಣಾ ಅವರ ಬಹುದೊಡ್ಡ ಕನಸಾಗಿತ್ತು. ಆದರೆ ಅಪರ್ಣಾ ಅವರ ಕನಸು ನನಸಾಗಲೇ ಇಲ್ಲ.